ಇಂದಿನ ರಾಮಾಯಣದ ಕತೆ. ಹನುಮಂತನು ಶ್ರೀರಾಮನ ಬಳಿಗೆ ಹಿಂತಿರುಗಿ ಸೀತೆಯ ಸುದ್ದಿಯನ್ನು ತಿಳಿಸಿದ ಕತೆ. ಲಂಕೆಯನ್ನು ಸುಟ್ಟು ಸೀತಾಮಾತೆ ಸುರಕ್ಷಿತವಾಗಿರುವುದನ್ನು ಖಚಿತಪಡಿಸಿಕೊಂಡ ಹನುಮಂತನು ಮಹಾಸಮುದ್ರವನ್ನು ದಾಟಿ ಹಿಂತಿರುಗಿದನು. ಮಹೇಂದ್ರಗಿರಿಯ ಮೇಲೆ ಕಾಯುತ್ತಿದ್ದ ಅಂಗದ, ಜಾಂಬವಂತ ಹಾಗೂ ಉಳಿದ ವಾನರ ಸೇನೆ ದೂರದಿಂದಲೇ ಹನುಮಂತನನ್ನು ಕಂಡು ಸಂತೋಷದಿಂದ ಹರ್ಷೋದ್ಗಾರ ಮಾಡಿತು. ಹನುಮಂತನು ನೆಲಕ್ಕಿಳಿದ ತಕ್ಷಣ ಎಲ್ಲರೂ ಒಂದೇ ಪ್ರಶ್ನೆ ಕೇಳಿದರು: ಸೀತಾಮಾತೆ ಸಿಕ್ಕರ? ಹನುಮಂತನ ಮುಖದಲ್ಲಿ ನಗು ಮೂಡಿತು. ಅವನು ಹೇಳಿದನು: ಹೌದು, ಸೀತಾಮಾತೆ ಅಶೋಕವನದಲ್ಲಿದ್ದಾರೆ. ಅವರು ಕ್ಷೇಮವಾಗಿದ್ದಾರೆ ಮತ್ತು ಶ್ರೀರಾಮನು ನೆನೆಯುತ್ತಾ ಕಾಯುತ್ತಿದ್ದಾರೆ. ಈ ಮಾತು ಕೇಳುತ್ತಿದ್ದಂತೆಯೇ ವಾನರ ಸೇನೆ ಸಂತೋಷದಿಂದ ಜಯಘೋಷ ಮಾಡಿತು. ಎಲ್ಲರೂ ಶ್ರೀರಾಮನ ಬಳಿಗೆ ತೆರಳಿದರು. ಶ್ರೀರಾಮನು ಆತುರದಿಂದ ಹನುಮಂತನ ಕಡೆ ನೋಡಿದನು. ಹನುಮಂತನು ವಿನಯದಿಂದ ನಮಸ್ಕರಿಸಿ ಹೇಳಿದನು: ಪ್ರಭು, ನಾನು ಸೀತಾಮಾತೆಯನ್ನು ಕಂಡಿದ್ದೇನೆ. ಈ ಒಂದು ಮಾತು ಕೇಳುತ್ತಿದ್ದಂತೆ ಶ್ರೀರಾಮನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ನಂತರ ಹನುಮಂತನು ಸೀತಾಮಾತೆ ನೀಡಿದ್ದ ಚೂಡಾಮಣಿಯನ್ನು ಶ್ರೀರಾಮನ ಕೈಗೆ ಕೊಟ್ಟನು. ಚೂಡಾಮಣಿಯನ್ನು ಕಂಡ ಶ್ರೀರಾಮನ ಮನಸ್ಸು ಭಾವುಕವಾಯಿತು. ಅವರು ಹನುಮಂತನನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಹೇಳಿದರು: ಹನುಮ, ನೀನು ಮಾಡಿದ ಉಪಕಾರಕ್ಕೆ ನಾನು ಏನು ಪ್ರತಿಫಲ ಕೊಡಲಿ? ನಿನ್ನ ಸೇವೆಯನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಆ ಕ್ಷಣ ಹನುಮಂತನ ಜೀವನದ ಅತ್ಯಂತ ದೊಡ್ಡ ಗೌರವವಾಗಿತ್ತು. ಅಲ್ಲಿಂದಲೇ ಲಂಕೆಯ ಮೇಲೆ ದಂಡಯಾತ್ರೆಗೆ ಶ್ರೀರಾಮನು ಸಿದ್ಧತೆ ಆರಂಭಿಸಿದನು. ಕಥೆಯ ನೀತಿ: ನಿಷ್ಠೆಯಿಂದ ಮಾಡಿದ ಸೇವೆಗೆ ಸಿಗುವ ಬಹುಮಾನ ಹಣವಲ್ಲ, ನಂಬಿಕೆ ಮತ್ತು ಪ್ರೀತಿಯಾಗಿದೆ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಹನುಮಾನ್.